ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ನ ಬಗ್ಗೆ ಒಂದು ಮಾಹಿತಿನ ಕೊಡ್ತಾಯಿದ್ದೀನಿ. ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ಏನೇನಿದೆ ಮಾಹಿತಿ ಇದರಲ್ಲಿ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡಿ ಮತ್ತು ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ. ಇದು ಮುಖ್ಯವಾಗಿ ಒಂದು SSLC ಮತ್ತು ಒಂದು ಸೆಕೆಂಡ್ PUC ಪಾಸ್ ಆದಂಥ ಸ್ಟೂಡೆಂಟ್ಸ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಬೇಗ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡಿ, ಮೊದಲು ಒಂದು ಫ್ರೀ ಲ್ಯಾಪ್ಟಾಪ್ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ. ಇದು ಒಂದು ಪ್ರತಿ ವರ್ಷ ನೀಡುವ ಒಂದು ಸ್ಕೀಮ್ ಆಗಿತ್ತು. ಬಟ್ ಈ ಒಂದು ಕೋವಿಡ್ ಕಾರಣದಿಂದ 2019ಗೆ ಎಂಡ್ ಆಗಿತ್ತು ಈ ಸ್ಕೀಮು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಮಾಹಿತಿನ ಇಲಾಖೆಯವರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ನೋಡೋಣ ಏನೇನು ಮಾಹಿತಿ ಇದೆ ಅಂತ ನೋಡಿ. ಇದರದೊಂದು ಮೇನ್ ಉದ್ದೇಶ ಏನೆಂದರೆ, ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಡಿಜಿಟಲ್ ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ಈ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ರಾಜ್ಯ ಸರ್ಕಾರ ಉಚಿತ ಲ್ಯಾಪ್ಟಾಪ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಹಾಗೂ ಪದವಿ ವ್ಯಾಸಂಗ ಮಾಡುತ್ತಿರುವವರಿಗೆ ಈ ಒಂದು ಲ್ಯಾಪ್ಟಾಪ್ನ ಒಂದು ಲಭ್ಯತೆ ಇರುತ್ತೆ. ಈ ಒಂದು ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ. ಸೊ ಈ ಒಂದು SLC PUCಲಿ ಹೆಚ್ಚು ಅಂಕ ಗಳಿಸಿ ಪ್ಲಸ್ ಈ ಒಂದು ಯಾರು ಡಿಗ್ರಿನ ಮಾಡ್ತಾಯಿದ್ದೀರಾ ಪದವಿ ಕೋರ್ಸ್ನ ಅವ್ರಿಗೆಲ್ಲ ಈ ಒಂದು ಲ್ಯಾಪ್ಟಾಪ್ ಒಂದು ಲಭ್ಯ ಇದೆ. ನೋಡಿ, ಈ ಒಂದು ಪ್ರತಿಯೊಂದು ಪ್ರೊಸೆಸ್ ಇದರಲ್ಲಿದೆ. ಒಂದು ಹೆಂಗೆ ಅರ್ಜಿ ಸಲ್ಲಿಸೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಇದರಲ್ಲಿ ಹೇಳ್ತೀನಿ. ಅದೇ ರೀತಿ ನಿಮ್ಮ ಒಂದು ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಒಂದು ಮಾಹಿತಿನ ತಿಳಿ. ಆಲ್ರೆಡಿ ನಾನೊಂದು ಈ ಒಂದು ನಿಮ್ಮ ಒಂದು SLC PUC ಆದಮೇಲೆ ನಡೆಯುವ ಒಂದು ಬರುವಂತಹ ಒಂದು ಟಾಪ್ 10 ಸ್ಕಾಲರ್ಶಿಪ್ನ ಹೇಳಿದ್ದೀನಿ. ಸೊ ಆಫ್ಟರ್ SLC ವಾಟ್ ನೆಕ್ಸ್ಟ್ ಅಂತ ಅವೆಲ್ಲ ವೀಡಿಯೋಸ್ನ ಮಾಡಿದ್ದೀನಿ. ಆಫ್ಟರ್ ಸೆಕೆಂಡ್ PUC ವಾಟ್ ನೆಕ್ಸ್ಟ್ ಅದು ಮಾಡಿದ್ದೀನಿ. ಸೊ ಆ ಎಲ್ಲ ವೀಡಿಯೋದ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅದನ್ನು ನೋಡಿ. ಅವು ತುಂಬ ಇಂಪಾರ್ಟೆಂಟ್ ವಿಡಿಯೋ ನೋಡಿ. ಈ ಉಚಿತ ಲ್ಯಾಪ್ಟಾಪ್ ಯೋಜನೆಯು 12ನೇ ತರಗತಿಯಿಂದ ಪದವಿ ವಿದ್ಯಾರ್ಥಿಗಳವರೆಗೆ ಲಭ್ಯವಿರುತ್ತೆ. ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 12ನೇ ತರಗತಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಆಫ್ಟರ್ SSLC ಸ್ಟೂಡೆಂಟ್ಸ್, ಆಫ್ಟರ್ ಒಂದು SLC ಆಗುತ್ತಲ್ಲ ಅವ್ರಿಗೂ ಲಭ್ಯ ಇದೆ. ಏನಂದರೆ ಡಿಸ್ಟಿಕ್ಕಿಂದ ಒಂದೊಂದು ಡಿಸ್ಟಿಕ್ಕಿಂದ ಮೂರು ಒಂದು ಟಾಪ್ 3 ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂಥ ಒಂದು ಟಾಪ್ 3 ಅದು SLC ಅವ್ರಿಗೆ. ಸೊ ಈ ಒಂದು ಸೆಕೆಂಡ್ PUC ಅವರಿಗೆ ಮಾಮೂಲಿ ಎಲ್ರಿಗೂ ಸಿಗುತ್ತೆ. ಒಂದು 85 ಮೇಲೆ ಬಂದವರಿಗೆ, ಒಂದು ಡಿಸ್ಟಿಂಕ್ಷನ್ ಬಂದವರಿಗೆ ಇದು ಒಂದು ಸಿಗುತ್ತೆ. ನೆಕ್ಸ್ಟು ಈ ಒಂದು SLCಗೆ ಅಂದರೆ ಈ ಒಂದು ಟಾಪ್ 3 ಒಂದು ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಒಂದು ಉದಾಹರಣೆಗೆ ಈ ಒಂದು ಚಿಕ್ಕಮಗಳೂರು ಡಿಸ್ಟಿಕ್ ಅಂದರೆ ಈ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಒಂದು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರುವಂಥ ಒಂದು 3 ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾರೆ. ಈ ಥರ ಇದು ನೋಡಿ. ನೀವು ನಿಮ್ಮ 12ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದರೆ ಅಥವಾ ಓದುತ್ತಿದ್ದರೆ ಮತ್ತು ಪದವಿಗೆ ಸೇರಿದ್ದರೆ ಅಥವಾ ಪದವಿಗಾಗಿ ಓದುತ್ತಿದ್ದರೆ ನಿಮಗೆ ಉಚಿತ ಲ್ಯಾಪ್ಟಾಪ್ ಕೂಡ ಒಂದು ಸಿಗುತ್ತೆ. ನೋಡಿ, ಮರಿಬೇಡಿ, ಹೇಳ್ತಾ ಇದ್ದೀನಿ ನಾನು. ಒಂದು SSLC ಸ್ಟೂಡೆಂಟ್ಸ್ಗೂ ಈ ಒಂದು ಲ್ಯಾಪ್ಟಾಪ್ ಸ್ಕೀಮು ಒಂದು ಅವೈಲೇಬಲ್ ಇದೆ. ನೋಡಿ, 12ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಬಡ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಮುಖ್ಯವಾಗಿದೆ ಮತ್ತು ಪದವಿ ಓದುತ್ತಿರುವವರಿಗೂ ಉಚಿತ ಲ್ಯಾಪ್ಟಾಪ್ ಯೋಜನೆ ಸಿಗುತ್ತದೆ. ನೋಡಿ, ಇದು ಉಚಿತ ಲ್ಯಾಪ್ಟಾಪ್ ಯೋಜನೆ 2019ರಲ್ಲಿ ನೀಡಲಾಗಿತ್ತು. ಸೊ ನಾವಾಗ ಹೇಳಿದ್ದೀನಲ್ಲ, 2019ರಲ್ಲಿ ನೀಡಲಾಗಿತ್ತು. ಕೋವಿಡ್ ಕಾರಣದಿಂದ ಇದೊಂದು 2-3 ವರ್ಷ ಇದು ಒಂದು ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಸೊ ಇವಾಗ ಈ ಒಂದು 2024ಇಂದ ಕೊಡುವ ಎಲ್ಲ ಒಂದು ಲಕ್ಷಣಗಳು ಇದೆ. ನೋಡಿ, ಅರ್ಜಿ ಸಲ್ಲಿಸಬೇಕಾಗುವಂಥ ಒಂದು ಮೂಲ ದಾಖಲೆಗಳನ್ನ ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನು ನೀವು ರೆಡಿ ಮಾಡಿಕೊಳ್ಳಿ. ಇನ್ನೂ ಇದು ಸ್ಟಾರ್ಟ್ ಮಾಡಿಲ್ಲ. ಇವರು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪ್ಲಸ್ ಹಿಂಗೆ ನೀವು ಅಪ್ಲೈ ಮಾಡಬೇಕಂತ ಲೈವ್ ಆಗಿ ನಾನು ತೋರಿಸ್ತೀನಿ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಇರಬೇಕು, ಕಾಲೇಜ್ ಗುರುತಿನ ಚೀಟಿ ಇರಬೇಕು, ಫೀಸ್ ರಿಸಿಪ್ಟ್ ಇರಬೇಕು, ವಿದ್ಯಾರ್ಥಿ ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರ ಇರಬೇಕು, ವಿದ್ಯಾರ್ಥಿಯು ಒಂದು ಶೈಕ್ಷಣಿಕ ವಿವರ ಇರಬೇಕು, ಅದಾದಮೇಲೆ ಒಂದು ಇಮೇಲು. ಸೊ ಅದು ಮ್ಯಾಂಡಿಟರಿ ಏನಲ್ಲ. ಸೊ ನಿಮ್ಮ ಹತ್ರ ಇದ್ದರೆ ಇಮೇಲ್ನ ಹಾಕ್ಬೋದು. ಮತ್ತು ಒಂದು ಮೊಬೈಲ್ ಸಂಖ್ಯೆ ಬೇಕೇ ಬೇಕು. ನೋಡಿ, ಉಚಿತ ಲ್ಯಾಪ್ಟಾಪಿನ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ನೋಡಿ, ಇಲ್ಲಿ ಇದೆ ಏನು dce.karnataka.government.in ಅಂತಿದೆ. ಸೊ ಇದನ್ನು ನೋಡಿ, ಇದ್ರ ಮೂಲಕ ನೀವು ಇದೇ ಒಂದು ವೆಬ್ಸೈಟಲ್ಲಿ ನೀವು ಅದನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ವಾಲ್ಯೂಮ್ನ ಜಾಸ್ತಿ ಕೊಡಿ, ಬೇಗ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭ್ಯರ್ಥಿಗಳು ಮೇಲಿನ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತು ಉಚಿತ ಲ್ಯಾಪ್ಟಾಪ್ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಈ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೂ ಅವರು ಪ್ರಾರಂಭ ಮಾಡಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಬಟ್ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಅವರು ಆಲ್ರೆಡಿ ಇವಾಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ
ಸೊ ಅದು ಏನು ಇವಾಗ ಇನ್ನೂ ಸ್ವಲ್ಪ ದಿನದಲ್ಲಿ ಬರುತ್ತೆ, ಅದನ್ನು ನಾನು ಲೈವಾಗಿ ಅಪ್ಲೈ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಬೇಗ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.